ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ವಿನೋದ್ ಕೆಂಬಾವಿ, ವಿನೋದ್ ಅಕ್ಯುಪ್ರೆಷರ್ ಯೂಟ್ಯೂಬ್ ಚಾನಲ್ನಿಂದ. ಇವತ್ತು ಸಾಕಷ್ಟು ಜನಕ್ಕೆ ಕಿಡ್ನಿ ಸ್ಟೋನ್ ಕಾಡ್ತಾ ಇದೆ. 10 ಜನ ಮನೆಯಲ್ಲಿದ್ದಾರೆ ಅಂದರೆ ಒಂದು 3 ಜನಕ್ಕಾದರೂ ಕಿಡ್ನಿ ಸ್ಟೋನ್ ಬರುತ್ತೆ. ಆ ಕಿಡ್ನಿ ಸ್ಟೋನ್ ಬಂದಾಗ ರಿಪೋರ್ಟನ್ನು ನೋಡಿಬಿಟ್ಟು 4 mm ಬಂದಿದೆ, 5 mm ಬಂದಿದೆ, 10 mm ಬಂದಿದೆ, 12 mm ಬಂದಿದೆ ಅಂತ ಭಯ ಪಡ್ತಾ ಇದ್ದಾರೆ. ಕಿಡ್ನಿ ಸ್ಟೋನ್ ಆಗೋದು ನಮ್ಮ ಲೈಫ್ ಸ್ಟೈಲ್. ಆ ಕಿಡ್ನಿ ಸ್ಟೋನ್ ಯಾಕೆ ಆಗುತ್ತೆ? ನಮ್ಮ ದೇಹದ ಪಿತ್ತ ಪ್ರಕೃತಿ ಜಾಸ್ತಿ ಆಗಿಬಿಟ್ಟು ನಮಗೆ ಕಿಡ್ನಿ ಸ್ಟೋನ್ ಆಗ್ತಾ ಇರುತ್ತೆ. ಆ ಕಿಡ್ನಿ ಸ್ಟೋನ್, ಪಿತ್ತ ಅಂತಂದರೆ ಈಟ್ ಹೇಳ್ತೀವಲ್ವಾ, ಆ ಈಟ್ ಪ್ರಕೃತಿಯನ್ನು ಕಮ್ಮಿ ಮಾಡಿಬಿಟ್ಟು ಆ ಸ್ಟೋನನ್ನು ಹೇಗೆ ರಿಮೂವ್ ಮಾಡಬೇಕು ಕಲರ್ ಥೆರಪಿಯಲ್ಲಿ ಅನ್ನೋದನ್ನು ನಾನಿವತ್ತು ಇನ್ಡೆಪ್ತಾಗಿ ವಿತ್ ಎಕ್ಸಾಂಪಲನ್ನು ಹೇಳ್ತಾ ಬರ್ತೀನಿ. ಅದೇ ಥರ ನೀವು ಸ್ಕೆಚ್ ಪೆನ್ ತೊಗೊಂಡ್ಬಿಟ್ಟು ನಿಮ್ಮ ಬೆರಳುಗಳಿಗೆ, ನಾನು ಯಾವ ಇಂಡೆಕ್ಸ್ ಫಿಂಗರು, ತೋರು ಬೆರಳು, ಮಿಡಲ್ ಫಿಂಗರು, ರಿಂಗ್ ಫಿಂಗರ್ ಹೇಳ್ತೀನಲ್ವ, ಆ ಭಾಗಕ್ಕೆ ನಿಗದಿತವಾಗಿ ನಾನು ಹಾಕಿದಂಗೆ ಕಲರ್ ಹಾಕ್ತಾ ಬನ್ನಿ. ದಿನಾಲು ಹಾಕೋದ್ರಿಂದ ಏನಾಗುತ್ತೆ, ಈ ಕಿಡ್ನಿ ಸ್ಟೋನು ಕಮ್ಮಿ ಆಗ್ತಾ ಬರುತ್ತೆ. ಈ ಕಲರ್ ಹಾಕೋದ್ರಿಂದ ಕಿಡ್ನಿ ಸ್ಟೋನ್ ಹೆಂಗೆ ಕಮ್ಮಿ ಆಗುತ್ತಪ್ಪ ಅಂದರೆ, ನಿಮ್ಮ ದೇಹದ ಪ್ರಕೃತಿಯನ್ನು ನಾವು ಕಮ್ಮಿ ಮಾಡಿಬಿಟ್ಟು, ಒಂದು ಇಂಬ್ಯಾಲೆನ್ಸ್ ಇರುತ್ತೆ, ಒಂದು ಜಾಸ್ತಿ ಇರುತ್ತೆ, ಒಂದು ಕಡಿಮೆ ಇರುತ್ತೆ, ಅದನ್ನು ಕಲರ್ ಥೆರಪಿಯಲ್ಲಿ 10 ಎಲಿಮೆಂಟನ್ನು ಸಾಲ್ವ್ ಮಾಡೋಕ್ಕೆ ನಾವು ಪ್ರಯತ್ನ ಪಟ್ಬಿಟ್ಟು ನಿಮ್ಮ ಕಿಡ್ನಿ ಸ್ಟೋನನ್ನು ರಿಮೂವ್ ಮಾಡ್ತಾ ಬರ್ತೀವಿ. ಸರಿನಾ? ಇವಾಗ ಹೇಳುವಂಥ ಕಲರನ್ನು ಕರೆಕ್ಟಾಗಿ ಹಾಕ್ತಾ ಬನ್ನಿ. ನಿಮ್ಮ ಬಲಗೈ ಕಿರುಬೆರಳು, ನಿಮ್ಮ ಬಲಗೈ ಕಿರುಬೆರಳಿಗೆ ಆಕಾಶ ತತ್ವ ಜಾಸ್ತಿ ಆಗಿನೇ ನಿಮಗೆ ಸ್ಟೋನ್ ಆಗೋದು. ಎಕ್ಸ್ಟ್ರಾ ಫಾರ್ಮೇಷನ್ ಎಲ್ಲೇ ಆಗಿದೆಯಪ್ಪ ಅಂತಂದರೆ ಅಲ್ಲಿ ಆಕಾಶ ಜಾಸ್ತಿ ಆಗಿರುತ್ತೆ. ಈ ಆಕಾಶವನ್ನು ಹೆಂಗೆ ಕಮ್ಮಿ ಮಾಡ್ಕೋಬೇಕಪ್ಪ ಅಂದರೆ, ಡಾರ್ಕ್ ಬ್ಲೂ ಕಲರನ್ನು ಏನು ಮಾಡಬೇಕು ನೀವು, ನಿಮ್ಮ ಬಲಗೈ ರೈಟ್ ಆ್ಯಂಡ್ ಲಿಟಲ್ ಫಿಂಗರು ಕಿಡ್ನಿ ರಿಫ್ಲೆಕ್ಸ್ಗೆ ಮತ್ತು ಯಾಂಗ್ ಬ್ರೈನಿಗೆ ಡಾರ್ಕ್ ಬ್ಲೂ ಕಲರ್ ಹಾಕ್ತಾ ಬನ್ನಿ. ಈ ಡಾರ್ಕ್ ಬ್ಲೂ ಕಲರನ್ನು ದಿನಾಲು 4 ರಿಂದ 5 ಅವರ್ ಹಾಕಿ. ಆದಷ್ಟು ಸನ್ಲೈಟ್, ಸೂರ್ಯನ ಬೆಳಕಿರುವಾಗ ಹಾಕಿ. ಇಲ್ಲ ಸರ್ ನಾನು ವರ್ಕ್ ಮಾಡ್ತೀನಿ ಹಾಕೋಕ್ಕಾಗಿಲ್ಲ ಅಂದರೆ ನೈಟ್ ಟೈಮ್ ಹಾಕಿ. ನೈಟ್ ಟೈಮು ಅಷ್ಟೊಂದು ಕಲರು ಎಫೆಕ್ಟಿವ್ ಆಗಿ ವರ್ಕ್ ಆಗೋಲ್ಲ. ಹಾಗಾಗಿ ಆದಷ್ಟು ಡೇ ಟೈಮಲ್ಲಿ ಹಾಕಿ. ಹಾಕೋಕ್ಕಾಗಿಲ್ಲಪ್ಪ ಅಂತಂದರೆ ನೈಟ್ ಆಪ್ಷನ್ ಇಡಿ. ಸರಿನಾ? ಇದು ಏನು ಮಾಡುತ್ತೆ, 4 mm, 5 mm, 6 mm ಆಗಿರೋದನ್ನು ದಿನಾಲು ಹಾಕ್ತಾ ಬರ್ತಾ ಕಮ್ಮಿ ಆಗ್ತಾ ಬರುತ್ತೆ. ತದನಂತರ ಸ್ಟೋನ್ ಆಗಿಬಿಟ್ಟು ಆ ಪೇನ್ ಬರ್ತಾ ಇರುತ್ತೆ, ಮನಸ್ಸಿಗೊಂದು ಶಾಂತಿ ಇರಲ್ಲ. ಅದು 4 mm ಆಗಿದೆ, 12 mm ಆಗಿದೆ, 13 mm ಆಗಿದೆ, 14 mm ಆಗಿದೆ ಅಂದಾಗ ಎದೆ ಒಂಥರ ಡಗ ಅನ್ನೋಕ್ಕೆ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ವಾ. ನಿಮಗೆ ಯಾವುದೇ ರೀತಿಯ ರೋಗದ ಭಯವನ್ನು ಹೊರಗೆ ಹಾಕಬೇಕಪ್ಪ ಅಂತಂದರೆ ಈ ಪಿಂಕ್ ಕಲರನ್ನು ಮನಃಶಾಂತಿಗಾಗಿ ಈ ಪಿಂಕ್ ಕಲರನ್ನು ಹಾಕ್ತಾ ಬರಬೇಕು. ಮನಃಶಾಂತಿಗೆ ಪಿಂಕ್ ಕಲರ್ ಹಾಕಬೇಕು. ಸರಿನಾ? ಈ ಸ್ಟೋನ್ ಫಾರ್ಮೇಷನ್ ಆಗಿರೋದು ದಿನಾಲು ಕಮ್ಮಿ ಆಗ್ತಾ ಬರುತ್ತೆ. ತದನಂತರ ಡಾರ್ಕ್ ಗ್ರೀನ್ ಕಲರನ್ನು ಏನು ಮಾಡಬೇಕು, ಈ ಡಾರ್ಕ್ ಗ್ರೀನ್ ಕಲರನ್ನು ನಿಮ್ಮ ಇಂಡೆಕ್ಸ್ ಫಿಂಗರ್, ತೋರು ಬೆರಳಿಗೆ ಡಾರ್ಕ್ ಗ್ರೀನ್ ಕಲರನ್ನು ದಿನಾಲು ಹಾಕ್ತಾ ಬನ್ನಿ. ಇದು ಏನು ಮಾಡುತ್ತೆ, ಪಿತ್ತ ನೇಚರನ್ನು ಕಮ್ಮಿ ಮಾಡಿಬಿಟ್ಟು, ಈಟನ್ನು ಕಮ್ಮಿ ಮಾಡಿಬಿಟ್ಟು, ಕೋಲ್ಡ್ನೆಸ್ಸನ್ನು ಇನ್ಕ್ರೀಸ್ ಮಾಡಿಬಿಟ್ಟು ಆ ಸ್ಟೋನ್ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಪಡುತ್ತೆ. ಅದ ನಂತರ ನಿಮ್ಮ ಇಂಡೆಕ್ಸ್ ಫಿಂಗರ್ ಎಡಗೈಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಸ್ಟೋನ್ ಮೆಲ್ಟ್ ಆಗಿಬಿಟ್ಟು ಸರ್ಕ್ಯುಲೇಷನ್ ಕ್ರಿಯೇಟ್ ಆಗಿಬಿಟ್ಟು ಹೊರಗಡೆ ಬರುತ್ತೆ. ತದನಂತರ ಅದು ಬರಲಿಕ್ಕೆ ಡೈರೆಕ್ಷನ್ ಬೇಕಲ್ವಾ, ಹಾಗಾಗಿ ರೆಡ್ ಕಲರ್ ಹಾಕಿ ಎಡಗೈ ಮಿಡಲ್ ಫಿಂಗರ್ಗೆ ಮತ್ತು ರಿಂಗ್ ಫಿಂಗರ್ಗೆ. ಮತ್ತು ಕೆಲವೊಬ್ರು ಏನು ಮಾಡಿರ್ತೀರಪ್ಪ ಅಂತಂದರೆ, ಆಲ್ರೆಡಿ ನಿಮ್ಮ ದೇಹದಲ್ಲಿ ಈಟಿದ್ದ ಮತ್ತೆ ನೀವು ಬಂಗಾರ ಹಾಕೊಂಡಾಗ ಏನು ಮಾಡುತ್ತಪ್ಪ ಅಂದರೆ, ಈ ಬಂಗಾರ ಈಟನ್ನು ಇನ್ಕ್ರೀಸ್ ಮಾಡುತ್ತೆ. ಹಾಗಾಗಿ ಸ್ಟೋನ್ ಆಗಿರೋರು, ಈಟ್ ಇರೋರು, ಪಿತ್ತ ಪ್ರಕೃತಿ ಜಾಸ್ತಿ ಇರೋರು ರೆಡ್ ಕಲರ್ ಇದು ಏನಪ್ಪ ಬಂಗಾರವನ್ನು ಹಾಕಬೇಡಿ. ಈ ಬಂಗಾರ ನಿಮ್ಮ ದೇಹದ ಪಿತ್ತ ಪ್ರಕೃತಿಯನ್ನು ಜಾಸ್ತಿ ಮಾಡುತ್ತೆ. ಏನು ಹಾಕ್ಬೋದಪ್ಪ, ಬೆಳ್ಳಿಯನ್ನು ಹಾಕಿ. ಬೆಳ್ಳಿ ಏನು ಮಾಡುತ್ತಪ್ಪ ಅಂದರೆ ಈಟನ್ನು ಕಮ್ಮಿ ಮಾಡಿಬಿಟ್ಟು ನಿಮ್ಮ ಕೋಲ್ಡ್ನೆಸ್ಸನ್ನು ಇನ್ಕ್ರೀಸ್ ಮಾಡುತ್ತೆ. ಹಾಗಾಗಿ ಈ ಬಂಗಾರವನ್ನು ತೆಗೆದು ಇದೇ ಪ್ಲೇಸಿಗೆ ಬೆಳ್ಳಿಯನ್ನು ಹಾಕ್ಬೋದು. ಯಾರಪ್ಪ ಅಂದರೆ ಈಟ್ ಇರೋರು, ಪೈಲ್ಸ್ ಇರುತ್ತಲ್ವ, ನೀವು ಬೆಳ್ಳಿಯಲ್ಲಿ ಹಾಕಿ ನೋಡಿ. ಆ ಬೆಳ್ಳಿ ಏನು ಮಾಡುತ್ತೆ, ನಿಮ್ಮ ಈಟನ್ನು ಕಮ್ಮಿ ಮಾಡುತ್ತೆ. ಸರಿನಾ? ಇವೆರಡು ರೆಡ್ ಕಲರ್ ಹಾಕ್ತೀರಿ. ನೆಕ್ಸ್ಟ್ ನಿಮ್ಮ ಎಡಗೈ ಲಿಟಲ್ ಫಿಂಗರ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕೋದ್ರಿಂದ ಸರ್ಕ್ಯುಲೇಷನ್ ಕ್ರಿಯೇಟ್ ಆಗಿಬಿಟ್ಟು ಆ ಸ್ಟೋನ್ ಹೊರಗಡೆ ಬರುತ್ತೆ. ಅದಾದ ನಂತರ ಕಿಡ್ನಿ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಸುಜೋಕೋ ಕಿಡ್ನಿ ರಿಫ್ಲೆಕ್ಸ್. ಈ ಥರ ನೀವೇನು ಮಾಡಬೇಕು, ಮಸಾಜ್ ಮಾಡ್ತಾ ಬರಬೇಕು. ಮಸಾಜ್ ಮಾಡಿದಾಗ ಇಲ್ಲೊಂದು ನಿಮ್ಮ ತಗ್ಗು ಪ್ರದೇಶ ಕುಳಿ ಕಾಣುತ್ತೆ. ಈ ಕುಳಿಗೆ ಈ ಥರ ಮಸಾಜ್ ಮಾಡಿ. ಈ ಥರ ಮಸಾಜ್ ಮಾಡಿಬಿಟ್ಟು ಎರಡೂ ಕಡೆ ಹುಡುಕಿ 1 ನಿಮಿಷ ಮಸಾಜ್ ಮಾಡಿಬಿಟ್ಟು ಡಾರ್ಕ್ ಗ್ರೀನ್ ಕಲರನ್ನು ಹಾಕಿ. ಈ ಥರ ಹಾಕಿ ಅದರ ಸುತ್ತ ರೆಡ್ ಕಲರ್ ಹಾಕಿದ ನಂತರ ಈ ಥರ ಮಸಾಜ್ ಮಾಡಿ.
2 ನಿಮಿಷಗಳ ಕಾಲ ಈ ಥರ ಮಸಾಜ್ ಮಾಡಬೇಕು. ಈ ಥರ ಮಸಾಜ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಆ ಸ್ಟೋನ್ ಹೊರಗಡೆ ಬರುತ್ತೆ, ಸರಿನಾ? ಅದೇ ಥರ 2 ಕೈಗೆ ಈ ಥರ ಮಸಾಜ್ ಮಾಡಬೇಕು. ಗ್ರೀನ್ ಕಲರ್ ಹಾಕೋಬೇಕು, ರೆಡ್ ಹಾಕೋಬೇಕು, ಈ ಥರ ಮಾಡಬೇಕು. ಒಂದಿನ ಗ್ರೀನ್ ಕಲರ್ ಹಾಕೊಳ್ಳಿ, ಒಂದಿನ ಬ್ಲ್ಯಾಕ್ ಕಲರ್ ಹಾಕೊಳ್ಳಿ. ಅದಾದ ನಂತರ ಅಕ್ಯುಪ್ರೆಷರ್ ಏನು ಮಾಡಬೇಕಪ್ಪ ಅಂತಂದರೆ ಇದೇ ರಿಫ್ಲೆಕ್ಸನ್ನು ಈ ಥರ ಹಿಡೀರಿ. ಈ 2 ಕೈ ಈ ಥರ ಹಿಡಿದಾಗ ಹಿಂಗೆ ತೊಗೊಂಬರ್ಬೇಕು. ಈ ಥರ ನೋಡಿ. ಇವಾಗ ಹೆಂಗೆ ಮಸಾಜ್ ಮಾಡಬೇಕಪ್ಪ ಅಂತಂದರೆ ಈ ಥರ ಮಸಾಜ್ ಮಾಡಬೇಕು 20 ಟೈಮ್ಸ್. ಈ ಥರ 20 ಟೈಮ್ ಪ್ರೆಸ್ ಮಾಡಿ ಚಾಲು ಆಗುತ್ತೆ. ಸರಿ, ಈ ಕಲರ್ ಹಾಕೋದು ನಿಮ್ಗೆ ಹೆಂಗೆ ಅಂತ ಗೊತ್ತಾಯಿತು. ಕಲರನ್ನು ಲಿಟಲ್ ಆರ್ಟಿಸ್ಟ್ ಅಂತಿದೆ ಅಲ್ವಾ, ಇದೇ ಥರ ಕಲರನ್ನು ನಾನ್ ಕೆಮಿಕಲ್ ಕಲರನ್ನು ಹಾಕೊಳ್ಳಿ. ದಿನಾಲು 4 ರಿಂದ 5 ಅವರ್ ಕಲರ್ ಹಾಕ್ತಾ ಬರಬೇಕು. ಡೇ ಟೈಮಲ್ಲೇ ಹಾಕಿ, ಸರಿನಾ? ಆಹಾರ ಪದ್ಧತಿ ಏನು ಮಾಡಬೇಕಪ್ಪ ಅಂದರೆ ಪಿತ್ತ ಕಮ್ಮಿ ಮಾಡ್ಕೋಬೇಕಂದ್ರೆ ಫಸ್ಟ್ ನೀವು ಖಾರ, ಹುಳಿ, ಉಪ್ಪು, ಮಸಾಲೆಯನ್ನು ತಿನ್ನೋದು ಬಿಟ್ಬಿಟ್ಟು ಆದಷ್ಟು ಮಜ್ಜಿಗೆ ಕುಡೀರಿ. ಸಾಮೆ ಅಕ್ಕಿಯನ್ನು ತಿನ್ನಿ. ಇಲ್ಲ ನೀವು ಜ್ಯೂಸ್ ಕುಡಿತೀನಂತಂದರೆ ಮೋಸಂಬಿ ಜ್ಯೂಸನ್ನು ಕುಡಿಯಿರಿ, ಸರಿನಾ? ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.